ಯಪ್ಪ ಕಂದ ಶೂ ಶೂ ನೀನ್ ಬಿಟ್ಟಿರಕ್ಕಾಗಲ್ಲ ಕಂದ ನನಗೆ. ನಾನೇನ್ ಬಿಟ್ಟಿರ್ತೀನಿ ಏನಕ್ಕಂದ. ನಿನಗೆ ಯಾಕೆ ಈ ನಿರ್ಧಾರ ಮಾಡ್ಕೊಂಡೆ ಯಪ್ಪ? ಅಲ್ಲ ಈ ವಯಸ್ಸಿ ನಿನ್ಗೆ ಯಾಕೆ ಬೇಕು ಯಪ್ಪ ತೀರ್ಥಯಾತ್ರೆ ಅದೆಲ್ಲ? ಮುಂದೆ ಐತಲ್ಲ ಕಂದ, ಮುಂದೆ ದೊಡ್ಡತಾದ್ಮೇಲೆ ಜಗ್ಗೆಷ್ಟು ರೆಡಿ ಅಂತ ಅವ ನಾನು ಬರ್ತೀನಿ, ನಿಮ್ಮ ಅಪ್ಪನೂ ಬರ್ತಾನೆ. ಬೇಡ ಯಪ್ಪ ನನ್ನ ಮಾತು ಕೇಳಕ್ಕಂದ. ಇಲ್ಲ ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗ್ಬಿಡು ನಿನ್ ಜೊತೆಗೆ. ನಾನು ನಿನ್ ಬಿಟ್ಟಿರಂಗಿಲ್ಲ ನಾನು. ಹೌದು ಶಿವು, ನಿಮ್ಮವ್ವ ನಾನು ಇಬ್ರು ನೀನಿಲ್ಲ ಅಂದ್ರೆ ನಮಗೆ ಇರೋಕ್ಕಾಗಂಗಿಲ್ಲ. ಇದು ಯಾವುದು ಬೇಡ ನಮಗೆ, ಆಸ್ತಿ ಪಾಸ್ತಿ ಏನು ಬೇಡ, ನೀನೊಬ್ಬತ್ತೆ ಸಾಕು ನಮ್ಗೆ. ಬಾ, ನಾವು ನಿಮ್ಮ ಜೊತೆ ಬರ್ತೀವಿ, ಅಷ್ಟ್ರು ಹೋಗ್ಬಿಡೋಣ ಬಾ ಬೇಕಿದ್ರೆ. ಅವ್ವ ಅಪ್ಪ ನನ್ನ ಮಾತು ಕೇಳ್ರಿ. ನಾನೇನು ಅಲ್ಲೇ ಅತ್ತಾಗ ಹೋಗಂಗಿಲ್ಲ. ನಾನು ಕೆಲವೊಂದು ಕ್ಷೇತ್ರಗಳ ದರ್ಶನ ಮಾಡಿ ಬರಬೇಕು, ತೀರ್ಥಯಾತ್ರೆ ಪಡ್ಕೊಂಡು ಬರ್ತೀನಿ. ನನಗೆ ದೇವರು ನನಗೆ ಏನು ಇಲ್ಲಿ ಭೂಮಿ ಮೇಲೆ ಜನ್ಮ ತಾಳ ಕೊಟ್ಟಾನ. ಆಮೇಲೆ ನನ್ನ ಕರ್ತವ್ಯಗಳು ಅದ ಒಂದಿಷ್ಟು, ನನ್ನ ಕರ್ತವ್ಯ ಪಾಲನೆ ಮಾಡಬೇಕು. ಈ ಭೂಮಿ ಒಳಗೆ ಇರೋ ತನಕ ನಂದೇನು ನನಗಿಲ್ಲಿ ವಯಸ್ಸೇನಲ್ಲ ಜವಾಬ್ದಾರಿ, ಅದನ್ನು ಮಾಡಬೇಕು. ಅದಾದಮೇಲೆ ಆತನ ಯಾವ ಕಾರ್ಯಕ್ಕೆ ನನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾನೆ ಅದನ್ನು ಮಾಡ್ತೀನಿ. ನನ್ನ ನಾಗಲೋಕಕ್ಕೆ ಕಳಿಸ್ತಾನೆ. ಆಮೇಲೆ ಅಲ್ಲಿ ನಾನು ಹೋಗ್ಬೇಕಂದ್ರೆ ಆ ನಾಗಲೋಕಕ್ಕೆ ತಕ್ಕಂಥ ಯೋಗ್ಯನಾಗಬೇಕು. ಹಾಗಾಗಿ ನಾನು ಆ ಯೋಗ್ಯತೆ ಪಡೆಯೋದಕ್ಕೆ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲೇ ಬರ್ತೀನಿ. ನೀವೇನು ಚಿಂತೆ ಮಾಡಬೇಡ್ರಿ. ನಿಮ್ಮನ್ನು ಬಿಟ್ಟು ನನಗೂ ಇರೋಕ್ಕಾಗಲ್ಲ, ಆದ್ರೆ ದೇವ್ರ ಆಜ್ಞೆ ನಾನು ಮೀರೋಕ್ಕೂ ಆಗಂಗಿಲ್ಲ. ಅದಕ್ಕೆ ಅಳಬೇಡ್ರಿ, ನನ್ನ ಖುಷಿಲಿಂದ ಕಳಿಸ್ಕೊಡ್ರಿ. ಕಂದ ಎಳೆ ಕಾಲು ಎಳೆ ಕೈ, ಏನ್ ಹೆಂಗಿರ್ತಿ? ಎಲ್ಲಿ ಊಟ ಮಾಡ್ತಿ? ಎಲ್ಲಿ ತಿಂತಿದಿ? ಅಲ್ಲ ನಿನಗಿನ್ನ ಹಾಲು ಕೊಡೋ ತೊಟ್ಟಿನೇ ಒಣಗಿಲ್ಲ. ನಿನಗೆ ಹಸುವಾದ್ರೂ ಗೊತ್ತಾಗಲ್ಲ, ನಾನೇ ನಿನಗೆ ಹಾಲು ಕೊಡಿಸ್ಬೇಕು, ನಾನೇ ನಿನಗೆ ಊಟ ಮಾಡಿಸ್ಬೇಕು. ನಿನಗೆ ಅರ್ವಿ ಒಕ್ಕೊಳಕ್ ಬರಲ್ಲ. ಹೆಂಗಿರ್ತೀನಿ ನೀನು? ಎಲ್ಲಿ ಹೋಗಿ ನೀನು? ಹೆಂಗೆ ಊಟ ಮಾಡ್ತೀನಿ ನೀನು? ಅಲ್ಲ ದಾರಿ ಒಳಗೆ ಹುಲಿ ಕರಡಿ ಹಾವು ಚೋಳು ಎಲ್ಲ ಏನಾದ್ರೂ ನಿನಗೆ ಮಾಡಿಬಿಟ್ರೆ ಯಪ್ಪ ಅದನ್ನ ನೆನೆಸ್ಕೊಂಡ್ರೆ ನನಗೆ ನಿನ್ನ ಕಳ್ಸಕ್ಕಾಗಲ್ಲ. ನಾನು ಬರ್ತೀನಿ, ನಾನು ನಿನ್ನ ಜೊತೆ ಬರ್ತೀನಿ ಕಂದ, ಕರ್ಕೊಂಡು ಹೋಗು. ಹೌದು ಕಂದ ಶಿವಪ್ಪ. ಅಲ್ಲ, ಕಲ್ಲು ಮುಳ್ಳು ಕಾಲ ಚುಸ್ತವ ಏನ, ಹಾವು ಹುಳ ಅಪ್ಪಡಿ ದಾರ್ಯಾಗೆಲ್ಲರೂ ಇರ್ತಾವ ಏನ, ಹುಲಿ ಕರಡಿ ಸಿಂಹ ಏನಾದರೂ ಮಾಡ್ತಾವ ಹೆಂಗ, ಅಲ್ಲಿ ಕಳ್ಳರು ಕಾಕರು ಕೊಲೆಗಡಕರು ದರೋಡಿಕೋರು ಇರ್ತಾರ ಹೆಂಗ, ಅಲ್ಲ ನರಮನುಷ್ಯರು ನರಭಕ್ಷಕರು ರಾಕ್ಷಸರು ಎಲ್ಲಿರ್ತಾರ ಹೆಂಗ, ಎಲ್ಲಿ ಯಾವತ್ತು ಯಾವಾಗ ಯಾವ ಟೈಮ್ದಾಗ ನಿನಗೆ ಅಪಾಯ ಬರುತ್ತೋ ಹೆಂಗೋ. ನಿನಗೆ ಶಸ್ತ್ರವಿದ್ಯೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹಸಿ ಗೂಸು, ಹಸಿ ಕಂದಮ್ಮ. ನೀನೀಗ ಹೊಕ್ಕಿನಿ ಅಡವಿ ಒಳಗೆ ದಟ್ಟ ಅರಣ್ಯದೊಳಗೆಲ್ಲ ಹೋಗ್ಬೇಕು. ಬಾಯಾರಿಕೆ ಆಗತ್ತಾ, ಊಟ ಹಸುವಾಗತ್ತಾ, ಅವಾಗೆಲ್ಲ ಏನು ಮಾಡ್ತಿ? ಬೇಡಪ್ಪ, ನನ್ನ ಮಾತು ಕೇಳು ಕಂದ, ನನ್ನ ಮಾತು ಕೇಳು. ಇಲ್ಲಿ ನಿನಗೆ ಏನು ಕಮ್ಮಿ ಇಲ್ಲ. ನಿನಗೆ ಬೇಕಿದ್ರೆ ಎಲ್ಲ, ನಿನಗೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ನಾನು ನಿಮ್ಮವ್ವ ನೀನು ಚಕ್ರಿ ಕಟ್ಕೊಂಡು ಹೋಗೋಣ. ಇಲ್ಲ ಸ್ವಲ್ಪ ದಿವಸ ತಡ್ಕೊಂಡು ನಿನ್ನ ಸ್ವಲ್ಪ ದೊಡ್ಡತ್ತಾಗು ಅವಾಗ ಹೋಗಿ ಅಂತ. ಇಲ್ಲ ಇಲ್ಲೇ ಎಲ್ಲ ದೇವಸ್ಥಾನಗಳದ್ದು ಎಲ್ಲ ದೇವ್ರ ಪ್ರತಿಷ್ಠಾಪನೆಯನ್ನು ಮಾಡಿಸ್ಬಿಡೋಣ. ಇಲ್ಲೇ ನೀನು ಕುತ್ಕೊಂಡು ಆರಾಧನೆ ಮಾಡಿ ಅಂತ. ಬ್ಯಾಡ ಕಂದ, ನೀನು ಬಿಟ್ಟಿರೋ ಶಕ್ತಿ ನಮಗೂ ಇಲ್ಲಪ್ಪ. ಅಪ್ಪ ನೀನು ಅವನ ಗತೆ ಅಳಬೇಡ, ಅವನ ಗತೆ ನೀನು ಮೂಢನಾಗಬೇಡ. ತಾಯಿ ಕಳ್ಳು ಅದು ಯಾವ ಕಡೆನೂ ವಿಚಾರ ಮಾಡಂಗಿಲ್ಲ. ಏಕೆಂದ್ರೆ ಮಗ ಒಂದ ಮುಖ್ಯ ಆಗಿರ್ತಾನ. ತಾಯಿಗೆ ಮಗನೇ ಪ್ರಪಂಚ. ಮಗಗ ಏನಾಗುತ್ತ ಅನ್ನೋ ಸಂಕಟ. ಆದ್ರೆ ತಂದೆ ಹಂಗಲ್ಲ, ಜವಾಬ್ದಾರಿಗಳಿಂದ ವಿಚಾರ ಮಾಡ್ತಾನ. ತಂದೆ ಮಗನ ಏಳಿಗೆಗೆ ಮಗನಿಗೆ ಜವಾಬ್ದಾರಿ ವಹಿಸಿ ಮುಂದಿನ ಅಧಿಕಾರಕ್ಕೆ ಮಗನ ಸಜ್ಜು ಮಾಡ್ತಾನ. ಹಾಗಾಗಿ ನೀನು ಒಬ್ಬ ತಂದೆಯಾಗಿ ವಿಚಾರ ಮಾಡು. ಈ ಕಳ್ಳು ಕಕ್ಲತಿ ಎಲ್ಲ ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಒಂದು ಕರ್ತವ್ಯಕ್ಕೆ ಅಡ್ಡಿ ಆಗ್ಲಾರ್ದಂಗ ನಂಗೆ ಇಬ್ರು ಕಳಿಸ್ಕೊಡ್ರಪ್ಪ. ಹಾಂ ಸರಿಯಪ್ಪ, ಆಯ್ತು. ಆ ಶಿವ ಯಾವುದಕ್ಕೆ ನಿನ್ನ ಕಳ್ಸಿನೋ ಗೊತ್ತಿಲ್ಲ. ಇಷ್ಟು ದಿವಸ ನಮಗೆ ನಿನ್ನ ಲಾಲನೆ ಪಾಲನೆ ಪೋಷಣೆ ಮಾಡೋಕ್ಕಂತೂ ನಮಗೆ ನಿನ್ನ ಕೊಟ್ಟ. ನೀನು ವಾಪಸ್ ಬರ್ತೀಯ ಅಂತ ಹೇಳಕತ್ತಿದ್ದಿ. ಅದ ನಂಬಿಕೆ ಮೇಲೆ ನಿನ್ನ ಹಾದಿ ಕಾಯ್ಕೊಂತ ಇಲ್ಲೇ ಕುಂತಿರ್ತೀವಪ್ಪ. ನಮ್ಮನ್ನು ಮರಿಬೇಡಕಂದ. 2 ಜೀವಗಳು ಇಲ್ಲೇ ನಿನ್ನ ಸಲುವಾಗಿರ್ತಾವು. ನೀನು ಎಷ್ಟೇ ಊರು ತಿರುಗಿ ವಾಪಸ್ ಇಲ್ಲೇ ಬಾ ಮಗನ. ಅಲ್ರಿ ನೀವು ಏನು ಮಾತಾಡಕತ್ತೀರಿ? ನಾನು ಕಳ್ಸೋದು ಬೇಡ ಅನ್ನಕತ್ತೀನಿ, ನೀವಿದ್ರ ಹೋಗಿ ಮತ್ತೆ ಬಾ ಅಂತೀರಲ್ಲ. ನನಗೆ ಅಲ್ಲಿ ತನಕ ಬಿಟ್ಟಿರಕ್ಕಾಗಂಗಿಲ್ರಿ. ನನ್ಗೆ ಭಯ ಆಗುತ್ತೆ. ನನ್ನ ಮಗ ಒಟ್ಟಿಗೆ ಊಟ ಮಾಡ್ತಾನೆ ಇಲ್ಲ, ಆಮೇಲೆ ದಾರ್ಯಾಗ ಹೋಗೋ ಮುಂದೆ ಏನೇನು ಅಪಾಯಕ ಆಯ್ತಾ ಏನು ನನಗಿಲ್ಲ. ಇಲ್ಲ ನಾನು ಕಳ್ಸೋಕ್ಕೆ ಇಷ್ಟಪಡಲ್ಲ, ನಾನು ಕಳ್ಸಲ್ಲ. ನೀವು ಹಂಗೆ ಅನ್ಬೇಡ್ರಿ. ಬೇಡ ಮಲ್ಲಮ್ಮ, ಬೇಡ, ಅಡ್ಡಾಗೋದು ಬೇಡ. ದೇವರಲ್ಲಿ ಇಲ್ಲೇ ದೇವ್ರಿಗೆ ಗೊತ್ತು. ಇವತ್ತು ಈ ಸಣ್ಣ ವಯಸ್ಸಿಗೆ ಈ ಬುದ್ಧಿ ಕೊಟ್ಟಾನ ಅಂದ್ರೆ ಆ ಪರಮಾತ್ಮಗ ಗೊತ್ತು. ಅದು ಏನಾಯ್ತು ಏನೋ ಮುಂದಿಂದು. ನಾವು ಅಡ್ಡಿಯಾಗಿ ಆತನ ದಾರಿಗೆ ಅಡ್ಡಾಗೋದು ಬೇಡ. ಆ ಶಿವಪ್ಪನ ಲೀಲೆ ಇದ್ದಂಗೆ ಆಗಲಿ. ನಮಗೆ ಇಷ್ಟು ದಿವಸ ನಮಗೆ ಮಗನ ಭಾಗ್ಯ ಕೊಟ್ಟಾನ, ನಮಗೆ ತಂದೆ ತಾಯಿನ ಮಾಡ್ಯಾನ, ನಮಗೆಲ್ಲಾನು ಕೊಟ್ಟಾನ. ಹಾಗಾಗಿ ಇಂಥ ಒಳ್ಳೆ ಮಗನ ನಮಗೆ ಕೊಟ್ಟಾನಲ್ಲ ಆ ಶಿವಪ್ಪ, ಅಷ್ಟು ಸಾಕು. ಹಂಗಂತ ನಾವು ಆತನ ಇದಕ್ಕೆ ಅಡ್ಡಾಗೋದು ಬೇಡ. ನೋಡು, ನಾ ಹೇಳಿ ಕೇಳು, ನನ್ನ ಮಾತು ಕೇಳು. ನಮ್ಮ ಮಗ ಬರ್ತಾನ, ಆತನ ಎಲ್ಲ ಕರ್ತವ್ಯಗಳನ್ನೆಲ್ಲ ಇದನ್ನು ಮಾಡಿ ಆತ ಏನೇನು ಪಡ್ಕೋಬೇಕಾಗಿತ್ತು ಎಲ್ಲ ಪಡ್ಕೊಂಡು ವಾಪಸ್ ನಮ್ಮ ಹಂತಲ್ಲೇ ಬರ್ತಾನೆ. ನೀನು ಯಾವ ಚಿಂತೆನೂ ಮಾಡಬೇಡ. ಹಾಂ, ಚಿಂತೆ ಮಾಡಬೇಡ. ಕಳ್ಸೋಣ, ನಕ್ಕೊಂತ ಕಳ್ಸೋಣ. ಅಳ್ಬೇಡವ್ವ, ಅಳ್ಬೇಡ. ನಾ ಹೋಗ್ಬರ್ತೀನಿ, ಮತ್ತೆ ಬರ್ತೀನಿ. ಅಪ್ಪ ಹೋಗ್ಬರ್ತೀನಿ. ಅವ್ವ ಅಪ್ಪ ಹೋಗ್ಬರ್ತೀನಿ. ಹೋಗ್ಬಾಕಂದ, ನೀ ಅನ್ಕೊಂಡದ್ದೆಲ್ಲ ಜಯ ಸಿಗಲಿ. ಸುರಕ್ಷಿತವಾಗಿರು.
ಆರೋಗ್ಯವಾಗಿರು ಮಗನೇ. ನಮ್ಮಿಬ್ಬರ ಆಶೀರ್ವಾದನೇ ಸದಾ ಇರುತ್ತಪ್ಪ. ಆ ದೇವರಂತಲೇ ನೀ ಬರೋವರೆಗೂ ಕೈ ಮುಕ್ಕೊಂಡು ಸದಾ ಕಾಲ ನೀವು ಕ್ಷೇಮ ಶಿವಪ್ಪ ನೋಡ್ಕೊಳ್ಳಿ ಅಂತಂದು ದೇವ್ರ ಮುಂದೆ ಹಿಂಗೆ ಕುಂತಿರ್ತೀವಪ್ಪ. ನಮ್ಮನ್ನು ಮರಿಬೇಡ. ನೀನು ಎಷ್ಟೇ ಎಲ್ಲ ಪಡ್ಕೊಂಡು ವಾಪಸ್ ನಮ್ಮಂತಲ್ಲಿ ನೀ ಬರಬೇಕು. ಯಾಕಂದ್ರೆ ನೀ ಬರೋವರೆಗೂ ಜೀವ ಗಟ್ಟಿ ಕೈ ಹಿಡ್ಕೊಂಡು ಕುಂತಿರ್ತೀವಿ. ಯಾಕಂದ್ರೆ ನಮ್ಗೆ ಒಂದು ಹಿಡಿ ಮಣ್ಣು ಹಾಕತ್ನ ನೀನು. ನಾವು ಸತ್ ಮೇಲೆ ನಮ್ಮಿಬ್ಬರಿಗೂ ನೀನೇ ಮಣ್ಣು ಮಾಡಬೇಕು, ನೀನೇ ನಮ್ಮೆಲ್ಲ ಕಾರ್ಯ ಮಾಡಬೇಕು. ಅದಕ್ಕಾಗಿ ಆದರೂ ಬಾ ಮಗನ. ಹೌದಪ್ಪ ಮಗನ. ಹೆತ್ತವರಿಗೆ ಮಕ್ಕಳು ಯಾಕೆ ಬೇಕು ಬೇಕು ಅಂತಾರ ಅಂದ್ರೆ ಹೆತ್ತವ್ರ ಪಿತೃ ಕಾರ್ಯ ಮಾಡೋಕ್ಕಾಗಿ ಮಗ ಬೇಕು, ಮಣ್ಣು ಮಾಡೋಕೆ ಮಗ ಬೇಕು. ಮಕ್ಕಳು ವಂಶ ಉದ್ಧಾರಕರ ಮಕ್ಕಳ ಹೆಸರು ಹೇಳ್ಕೊಳಕ್ಕಲ್ಲ, ನಮ್ಮ ಸದ್ಗತಿಗಳನ್ನ ಮಾಡೋದಕ್ಕಾಗಿ ಮಕ್ಕಳು ಬೇಕು ಅಂತಂದಂತಾರೆ. ನೀನು ಎಲ್ಲ ಕಾರ್ಯ ಮಾಡಿಕೊಂಡು ಕಡೆಗಾದರೂ ನಮ್ಮನ್ನು ಬಂದು ನಮ್ಮ ಜೀವಕ್ಕೆ ನಿನ್ನ ಕಡೆಗಾಲದಾಗಿದ್ದು ನಮ್ಮಂತೆ ಸಂಸ್ಕಾರ ನೀನೇ ಮಾಡ್ಬೇಕಪ್ಪ. ಆಯ್ತಪ್ಪ, ನಿಮ್ಮ ಅಪ್ಪಣೆನ ನಾನು ಯಾವತ್ತೂ ತೆಗೆದು ಹಾಕಂಗಿಲ್ಲ. ಹೆತ್ತವ್ರ ಋಣ ಭಾಳ ದೊಡ್ಡದು, ಅದಕ್ಕಿಂತ ಸಾಕಿದವ್ರ ಋಣ ಇನ್ನೂ ದೊಡ್ಡದಂತ. ನೀವು ನನಗೆ ಹೆತ್ತವರು ಹೌದು, ಸಾಕಿದವರು ಹೌದು. ನನಗೆ ದೇವ್ರು ಕೊಟ್ಟ ತಂದೆ ತಾಯಿಗಳು ನೀವು. ನಿಮ್ಮ ಋಣ ತೀರಿಸ್ತೀನಿ. ನಾನು ಬಂದೇ ಬರ್ತೀನಿ, ನಿಮ್ಮ ಆಸೆ ಈಡೇರಿಸ್ತೀನಿ. ನಿಮ್ಮ ಮೋಕ್ಷ ಸದ್ಗತಿ ಎಲ್ಲ ಸಿಗೋ ಹಾಗೆ ಮಾಡ್ತೀನಿ. ಅದನ್ನೆಲ್ಲ ಪಡ್ಕೊಂಬರ್ತೀನಿ ಅಪ್ಪ. ಹೋಗ್ಬರ್ತೀನಿ. ಎಷ್ಟು ಬಿಸಿಲೈತಿ. ಹಾಂ, ಇದು ಯಾವ ಊರು ಅಂತಲೂ ಗೊತ್ತಾಗವಲ್ದು. ಆ ಕಾಡಿನಾಗೆಲ್ಲ ರಾತ್ರಿ ಅಡ್ಡಾಡ್ಕೊತ ಬಂದೆ. ಇಲ್ಲಿ ಬಂದೆ ಮಧ್ಯಾಹ್ನ ಆಗ್ಬಿಡ್ತು. ಕಾಲು ನೋಡಿದ್ರೆ ಅಷ್ಟು ನೆತ್ತಿ ಮೇಲೆ ಅಷ್ಟು ಬಿಸಿಲು, ಬಾಯಾರಿಕೆ ಆಕತೈತಿ. ನೀರು ಬೇಕಲ್ಲ. ಇಲ್ಲಿ ಯಾರ್ದಾರ ಮನೆ ಐತನ ಕೇಳ್ತೀನಿ ತಡಿ. ನೀರು ಕುಡಿತೀನಿ ಸ್ವಲ್ಪ. ಇದು ಯಾರೋ ದೊಡ್ಡ ಸಾವುಕಾರ ಮನೆನ ಇರ್ಬೋದು. ಇಲ್ಲಿ ನನಗೆ ಊಟನೂ ಸಿಗ್ಬೋದು, ನೀರು ಸಿಗ್ಬೋದು. ಕೇಳ್ತೀನಿ ತಡಿ. ಅಮ್ಮ, ಭಿಕ್ಷಾನ್ ದೇಹಿ. ಅಮ್ಮ, ಯಾರಿದ್ರಿ ಮನೆಯೊಳಗೆ? ಭಿಕ್ಷೆ ನೀಡ್ರಮ್ಮ. ಯಾರಪ್ಪ ತಮ್ಮ ನೀನು? ನೋಡಿದ್ರೆ ನೀನೇನು ಭಿಕ್ಷೆ ಬೇಡೋ ಥರ ಇಲ್ಲ. ಯಾವುದೋ ಒಂದು ಒಳ್ಳೆ ಕುಟುಂಬದಿಂದ ಬಂದಂಥ ಒಂದು ಕಣ್ಣಂಗೆ ಕಾಣ್ತಿದ್ದಿ. ಯಾರು ತಮ್ಮ ನೀನು? ನಾನು ಒಬ್ಬ ಬಾಲ ಸನ್ಯಾಸಿ. ನಾನು ನಿಮ್ಮ ಹತ್ರ ಸ್ವಲ್ಪ ನೀರು ಕೇಳೋದಕ್ಕಾಗಿ ಬಂದೆ. ಭಾಳ ಬಾಯಾರಿಕೆ ಆಗೈತಿ. ನಾನು ತೀರ್ಥಕ್ಷೇತ್ರಗಳ ದರ್ಶನ ಮಾಡೋಕ್ಕಾಗಿ ನಿಮ್ಮ ಈ ಮಾರ್ಗದೊಳಗೆ ಹಾಸಿ ಹೊಂಟಿದ್ದೆ. ನಿಮ್ಮ ಮನೆ ಕಾಣ್ತು, ಸ್ವಲ್ಪ ಬಾಯಾರಿಕೆ ಆಗೈತಿ. ಸ್ವಲ್ಪ ಏನಾದರೂ ತಿನ್ನಕ್ಕೆ ಕೊಟ್ಟರೆ ತಿಂದ್ಕೊಂಡು ಒಂದಿಷ್ಟು ನೀರು ಕುಡ್ಕೊಂಡು ಹೋಗ್ತೀನಿ. ಅದು ಇದ್ದರೆ ಕೊಡ್ರಿ, ಇಲ್ಲಾಂದರೆ ಮುಂದಿನ ಮನೆಗೆ ಹೋಗ್ತೀನಿ. ಹೌದೇನಪ್ಪ? ಅಯ್ಯ ಪಾಪ. ಅಲ್ಲ, ಇಷ್ಟು ಸಣ್ಣ ವಯಸ್ಸಿಗೆ ತೀರ್ಥಕ್ಷೇತ್ರಕ್ಕೆ ಹೊಂಟಿಯಲ್ಲಪ್ಪ. ನಿನ್ನ ಯಾವುದೋ ಒಬ್ಬ ಮಹಾನ್ ಪುರುಷನೇ ಇರ್ಬೇಕು ನೀನು. ಬಾ ಪಾಪ, ಇಷ್ಟೊತ್ತಿನ ಕಾಲೇ ಹೊತ್ತು ಮುಳುಗೈತಿ, ಕತ್ಲ ಹಾಕತೈತಿ, ಮುಂದೆ ದಟ್ಟ ಅರಣ್ಯ ಐತಿ. ಅಂಥ ಅಡವ್ಯಾಗ ನಿನ್ನಂಥ ಬಾಲಕ ರಾತ್ರಿ ಹೊತ್ತು ಹೋಗೋದು ಒಳ್ಳೇದಲ್ಲಪ್ಪ. ಬಾ, ನಮ್ಮ ಮನ್ಯಾಗೂ ಯಾರಿಲ್ಲ. ನಾನು ನನ್ನ ಹೆಂಡತಿ ಹಡ್ದಾಳ. ಆಕಿ ಒಂದು ಗಂಡು ಪಾಪುನ ಹಡ್ದಾಳ. ಆಕೆ ಬಾಣ್ತೆಲ್ಲ ಒಳಗಿದ್ಲು. ನಾನು ಹಂಗೆ ಹೊರಗೆ ಬಂದೆಲ್ಲ ನಿನ್ನ ದನಿ ಕೇಳಿ. ಬಾ ಒಳಗೆ ಬಾ, ನಿನಗೆ ಊಟ ಕೊಡ್ತೀನಿ, ನೀರು ಕೊಡ್ತೀನಿ. ಇವತ್ತು ರಾತ್ರಿ ಇಲ್ಲೇ ಮಕ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಹೋಗಿ ಅಂತೆ. ಆಯಿತು, ತಮ್ಮ ಇಚ್ಛೆ ಹಂಗೆ ಆಗಲಿ. ಬಾರಪ್ಪ, ಒಳಗೆ ಬಾ. ನಮ್ಮ ಹೆಸರು ಏನಂತ ನಂಗೆ ಗೊತ್ತಾಗಲಿಲ್ಲ. ನನ್ನ ಹೆಸರು ರಾಮಚಂದ್ರಪ್ಪ ಅಂತೇಳಿ. ಈ ಊರಿಗೆ ದೊಡ್ಡ ಶ್ರೀಮಂತಪ್ಪ ನಾನು. ಈ ಊರೆಲ್ಲ ಆಡಳಿತ ಮಾಡತ್ನ ನಾನು. ಹಾಗಾಗಿ ನನಗೆಲ್ಲರೂ ರಾಮಚಂದ್ರಪ್ಪ ಸಾವ್ಕಾರು ಅಂತ ಕರೀತಾರೆ. ಓ ಹೌದಾ? ಅಂದಂಗೆ ಸಾವ್ಕಾರೆ, ನಾನು ನಿಮ್ಮೊಂದೊಂದು ಪ್ರಶ್ನೆ ಕೇಳ್ತೀನಿ, ನಂಗೆ ಉತ್ತರ ಕೊಡ್ತೀರಾ? ಏನು ಹೇಳಪ್ಪ? ಯಾಕೆ? ಹೇಳು, ಏನು ಕೇಳ್ಬೇಕು ಹೇಳು, ನಾ ಹೇಳ್ತೀನಿ. ಏನಿಲ್ಲ, ನಿಮಗೆ ಗಂಡು ಮಗು ಆಗೈತಿ ಅಂತ ಹೇಳಕತ್ತೀರಿ. ಮತ್ತು ಗಂಡು ಮಗು ಆಗಿದ್ರೂ ಯಾಕೋ ನಿಮ್ಮ ಮುಖದೊಳಗೆ ಏನೋ ಒಂಥರ ಬೇಜಾರು ಕಾಣಕತ್ತೈತಿ. ನಿಮ್ಮ ಮುಖದೊಳಗೆ ಕಳ ಇಲ್ಲ, ಯಾವ ಖುಷಿ ಇಲ್ಲ. ಆಮೇಲೆ ನಿಮ್ಮ ಮನೆಯೊಳಗೆ ಯಾವ ಒಂದು ಖುಷಿ ವಾತಾವರಣ ನನಗೆ ಅನ್ನಿಸ್ವಲ್ತು. ನಿಮ್ಮ ಮನೆ ನೋಡ್ತಾ ಇದ್ರೆ ಏನೋ ಒಂಥರ ಕಷ್ಟದೊಳಗೆ ದುಃಖದೊಳಗೆ ತುಂಬಿದಂಥ ಮನೆ ಅಂತ ಅನ್ಸಕತ್ತೈತಿ. ಅದಕ್ಕೆ ನಿಮ್ಮನ್ನು ಕೇಳಬೇಕು ಅಂತ ಅನಿಸ್ತು. ಏನಾದರೂ ಸಮಸ್ಯೆ ಇದೆಯಾ? ಏನಪ್ಪ, ನಮ್ಮ ಹಣೆ ಬರನ ಸರಿಗಿಲ್ಲ. ನಮ್ಗೆ ದೇವರು ಮಕ್ಕಳು ಕೊಡೋ ಭಾಗ್ಯನೂ ಕೊಟ್ಟಿಲ್ಲೋ, ಅಥವಾ ನಾವು ಯಾವ ಜನ್ಮದಾಗ ಯಾವ ಮಕ್ಕಳನ್ನ ಅಪಹರಣ ಮಾಡಿದ್ವೋ, ಕೊಂದಿದ್ವೋ, ನಾವು ಏನು ಪಾಪ ಮಾಡಿದ್ವೋ ನಮಗೇನೂ ಗೊತ್ತಿಲ್ಲ. ಅದು ಯಾವ ಜನ್ಮದ ಪಾಪದ ಫಲನ ಈ ಜನ್ಮದಾಗ ಅನ್ಭವಿಸಕತ್ತೀವಿ. ದೇವರು ಎಲ್ಲ ಕೊಟ್ಟೆನ, ಸಿರಿ ಸಂಪತ್ತು ಅಧಿಕಾರ ಎಲ್ಲ ಕೊಟ್ಟೆನ. ಈ ಒಂದು ದುರ್ದೈವದ ಭಾಗ್ಯ ನಮಗೆ ಯಾಕೆ ಕೊಟ್ಟನೋ, ಅದು ಯಾವ ಕಾರಣಕ್ಕೋ, ಅದು ಏನೂ ಅರ್ಥ ಆಗೋಲ್ತು ನಮಗೆ. ಅದು ಯಾವ ಮಾಯೆ ಅಂತಲೂ ನಮ್ಗೆ ಅರ್ಥ ಆಗೋಲ್ತಪ್ಪ. ನಂಗೆ ತಿಳಿಯೋಲ್ತಪ್ಪ. ನಮ್ಮ ಪಾಪದ ಫಲ ಅನ್ಭವಿಸಕತ್ತೀವಿ ಅಷ್ಟೇ. ಅದೇನು ಅಂತ ಹೇಳ್ರಲ್ಲ, ಮತ್ತು ಅದೇನಾಗೈತಿ, ಯಾಕೆ ನಿಮ್ಮ ದುಃಖಕ್ಕೆ ಕಾರಣ ಏನು ಅಂತ ನನಗೆ ತಿಳ್ಕೊಬೇಕಂತ ಅನ್ಸತೈತಿ. ಹೇಳ್ರಿ. ಬಾ ಬಾ, ಹೇಳ್ತೀನಿ. ಮೊದಲ ನೀಡಿಕೆ ಆಕೈತೆ ನನಗತ್ತಿ, ನೀರು ಕುಡಿ, ಊಟ ಮಾಡು, ಆಮೇಲೆ ಆರಾಮ್ ರಾತ್ರಿ ಇಲ್ಲೇ ಇರ್ತೀಯಲ್ಲ, ನಾನು ನಿಂಗೆ ಹೇಳ್ತೀನಿ ಅಂತ. ಬಾ.